ಈಗಾಗಲೇ ಸುರೇಶ್ ಗೌಡರು ಮತ್ತೆ ಅಂದಾನಿಯವರು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು. ನಾನು ಕಳೆದ 2 ತಿಂಗಳಿಂದ 2 ಬಾರಿ ಪತ್ರಿಕಾ ಪ್ರಕಟಣೆಗಳು ಹೊರಡಿಸಿದ್ದೆ. ನಾನು ಪತ್ರಿಕಾ ವರದಿಯಲ್ಲಿ ಕೊಟ್ಟಿದ್ದೆ. ಕಾವೇರಿ ನೀರಾವರಿ ಬಗ್ಗೆ ದೇವೇಗೌಡರಿಗಿರ್ತಕ್ಕಂಥ ಕಾಳಜಿ, ಕುಮಾರಸ್ವಾಮಿ ಅವರಿಗಿರ್ತಕ್ಕಂಥ ಕಾಳಜಿ, ಮತ್ತೆ ಒಬ್ಬ ಮಾಜಿ ಶಾಸಕರು ಇವತ್ತಿನ ದಿವಸ ದೇವೇಗೌಡರು ಏನ್ ಮಾಡಿದ್ದಾರೆ, ಏನ್ ಕೊಡುಗೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ ಅಂತ ಮಾತನಾಡಿದ್ದಾರೆ. ದೇವೇಗೌಡರು ಇಲ್ಲದೆ ಇದ್ರೆ 14 TMC ನೀರು ಸಿಗ್ತಾ ಇದ್ದ ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಹೆಚ್ಚುವರಿ ತಮಿಳುನಾಡಿಗೆ ಕಡಿತ ಮಾಡಿ 14 TMC ನೀರನ್ನ ನಮಗೆ ಕೊಡಿಸೋದು. ಹಾಗೆ ಪ್ರಧಾನಿಯಾಗಿದ್ದಾಗ DMK ಪಕ್ಷ ಅಂಗಪಕ್ಷವಾಗಿದ್ದರೂ ಕೂಡ 10 TMC ನೀರನ್ನ ಬೆಂಗಳೂರು ನಗರಕ್ಕೆ ಕೊಡಿಸೋದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಕೂಡಲೇ 8,600 ಕೋಟಿ ಮಂಡ್ಯ ಜಿಲ್ಲೆಗೋಸ್ಕರ ಮೀಸಲಿಟ್ಟು ಮಂಡ್ಯ ನಗರದಲ್ಲಿ ಕಾಲೇಜ್ ಮೈದಾನದಲ್ಲಿ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಅನೇಕ ನೀರಾವರಿ ಯೋಜನೆಗಳು. ಆದರೆ ದುರದೃಷ್ಟವಶಾತು ಕಾಂಗ್ರೆಸ್ ಸರ್ಕಾರ ಬಿದ್ದೋದ ಮೇಲೆ ಅದೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಮಾಡಿದ್ರು? ಕುಮಾರಸ್ವಾಮಿ ಅವರು ಕೊಟ್ಟಿರಲಿಲ್ಲ 8,600 ಕೋಟಿ. ಕುಮಾರಸ್ವಾಮಿ ಅವರ ಸರ್ಕಾರನೇ ಇದ್ದಿದ್ರೆ 8,600 ಕೋಟಿ ನೀರಾವರಿಗೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಕೇಳಬೇಕು ನೀವೆಲ್ಲ, ಯಾಕೆ ಈ ಸರ್ಕಾರವನ್ನು ಬೀಳಿಸ್ತವ್ರು, ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸ್ತವ್ರು ಯಾರು ಅಂತ ಕೇಳಬೇಕು. ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಹಿಂದೆ ಜಿ ಮಾದೇಗೌಡರಂತ ಧೀಮಂತ ನಾಯಕರ ಇದ್ದಾಗಲೂ ಕೂಡ ಪತ್ರಿಕೆಯವರು ಯಾರಿಗೂ ಹೆದರದೇನೆ ಇದ್ದಂಥ ಸಮಸ್ಯೆಗಳನ್ನ ಧೈರ್ಯದಿಂದ ವರದಿ ಮಾಡ್ತಾ ಇದ್ದಾರೆ. ಇವತ್ತು ಅಂತ ಧೈರ್ಯ ಇಲ್ಲ, ಯಾವ್ದಕ್ಕೂ ಗೊತ್ತಿಲ್ಲ. ದಯಮಾಡಿ ಬೇಜಾರು ಮಾಡ್ಕೊಂಡು ಎಲ್ಲ ನಮ್ಮ ಸ್ನೇಹಿತರೆ, ಗೊತ್ತಿರುವಂತ ನಮ್ಮ ಸ್ನೇಹಿತರೆ, ಇವತ್ತು 95 ಅಡಿ ನೀರಿದ್ದಾಗ ನೀರನ್ನು ನಿಲ್ಲಿಸಿದ್ರು. ಯಾತಕ್ಕೆ ನಿಲ್ಲಿಸಿದ್ರು? ಇಲ್ಲಿವರೆಗೂ ಮಾರ್ಚ್ ಕೊನೆವರೆಗೂ ನೀರು ಕೊಡ್ಬೋದಾಗಿತ್ತು, 3 ಕಟ್ ನೀರು ಕೊಡ್ಬೋದಾಗಿತ್ತು. ಪ್ರತಿ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ನೀರು ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಲಿಲ್ಲ? 1 ಕಟ್ಟಿಗೆ 2.5 TMC ಸಾಕು. 7.5 TMC ನಲ್ಲಿ ನಮ್ಮ BC ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ಮಾರ್ಚ್ ಕೊನೆವರೆಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಲಿಲ್ಲ? ಕಾರಣ ಏನು? ನಾಳೆ ಆಧುನೀಕರಣ ಮಾಡ್ತಾ ಇದ್ದೀವಿ, ಬೆಳೆ ಬೆಳಿಬೇಡಿ ಹೇಳ್ಬಿಟ್ರೆ ಇವಾಗ ಬೆಳೆದಿದ್ದವ್ರು ಏನಾಗ್ಬೇಕು? ಇವಾಗ ಕಬ್ಬು ಒಣಗೋಗಿದೆ, ಎಲ್ಲ ಹಾಕಿದ ಬೆಳೆ ಎಲ್ಲ ಒಣಗೋಗಿದೆ. 8 ತಿಂಗಳು ಕಬ್ಬು ಕಡಿದು ಬನಾರಿಯಂ ಶುಗರ್ ಫ್ಯಾಕ್ಟರಿ ಹತ್ರ 1,200 ರೂಪಾಯಿಗೆ ಭಿಕ್ಷುಕರಾಗಿ ನಿಂತಿದ್ದಾರೆ. ಈ ಪರಿಸ್ಥಿತಿಗೆ ತಂದವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂತವ್ರು ಏನ್ ಮಾಡ್ತಾ ಇದ್ರು? ಯಾತಕ್ಕೆ ಮಾಡಿದ್ರು? ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ 95 ಅಡಿ ನೀರಿದ್ದಾಗ ಯಾತಕ್ಕೆ ನಿಲ್ಲಿಸಿದ್ರು? ಇದನ್ನು ಕೇಳಬೇಕು. ನೀವು ಮತದಾರ ಬಂದರು, ಪ್ರಜಾವಂತರಿದ್ದೀರಿ. ನಾನು ಜಾಸ್ತಿ ರಾಜಕೀಯವಾಗಿ ಮಾತಾಡಕ್ ಹೋಗುದಿಲ್ಲ. ಕೇಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರನ್ನ. ಆಮೇಲೆ ಅಭ್ಯರ್ಥಿ ಮತಯಾಚನೆ ಮಾಡ್ಕೊಂಡು ಬರ್ತಾರಲ್ಲ, ಸ್ವಾಮಿ ನೀವು ಗುತ್ತಿಗೆ ಮಾಡೋದಕ್ಕೋಸ್ಕರ, ಕೆಲಸ ಮಾಡೋದಕ್ಕೋಸ್ಕರ ಜನವರಿನಲ್ಲಿ ನೀರು ನಿಲ್ಲಿಸಿದ್ರಲ್ಲ, ಇವಾಗ ರೈತ ಬಂಧುಗಳು ಇವರೆಷ್ಟೆಲ್ಲ ಸಾವಿರಾರು ಕೋಟಿ ಹಣನ ನಷ್ಟ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ನಷ್ಟ ತುಂಬೋರು ಯಾರು? ನಿಮ್ಮ ಉದ್ಧಾರಕ್ಕೋಸ್ಕರ ನೀವು ನೀರನ್ನ ನಿಲ್ಲಿಸೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನೀರು ನಿಲ್ಲಿಸಿದ್ರಿ. ಇದಕ್ಕೆ ಕಾರಣ ಯಾರು? ನೀವು ರೈತರನ್ನು ಉದ್ಧಾರ ಮಾಡೋಕೆ ಬಂದಿದ್ದೀರಾ ಅಥವಾ ನಿಮ್ಮ ಜೇಬ್ ತುಂಬಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಂತ ನೀವು ಅಭ್ಯರ್ಥಿನೂ ಕೇಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಬೇಕು, ಅಭ್ಯರ್ಥಿನೂ ಕೇಳಬೇಕು. ಇದಕ್ಕೆ ಉತ್ತರ ಕೊಡಿ. ನೀವು ನಿಜವಾದ ರೈತನ ಮಗನಾಗಿದ್ರೆ, ರೈತನ ಉದ್ಧಾರ ಮಾಡುವಂತ ಮನಸ್ಸು ನಿಮ್ಮಲ್ಲಿ ಇದ್ರೆ, ನೀವು ಖಂಡಿತ ಜನವರಿನಲ್ಲಿ ನೀರು ನಿಲ್ಲಿಸೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ತಂದು ನೀರು ನಿಲ್ಲಿಸ್ತಾ ಇರಲಿಲ್ಲ. ಹಾಗಾದ್ರೆ ಇನ್ನೇನು ಉದ್ಧಾರ ಮಾಡ್ತೀರಿ ನೀವು? ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಬಗ್ಗೆ ಈಗಾಗಲೇ ಸುರೇಶ್ ಗೌಡರು ಮತ್ತೆ ನಮ್ಮ ಮಿತ್ರರಾದಂತಹ ಅಂದಾಜ್ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಸಹಮತ ಇದ್ದೇನೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿನೇ ಬರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ನಾವು 1 ಪಾಯಿಂಟ್ ರೆಸಲ್ಯೂಷನ್ ಮಾಡಿದ್ವಿ. ಅದರಲ್ಲಿ ಯಾವುದೇ ವಿವಾದ ಇಲ್ಲ. ನಮ್ಮ ಒತ್ತಡಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಗೆದ್ದು ನೀವು ಲೋಕಸಭೆ ಕಳಿಸಿದ್ರೆ ಖಂಡಿತವಾಗಿಯೂ ಕೃಷಿ ಸಚಿವರಾಗ್ತಾರೆ. ಈ ರಾಜ್ಯದ ಕೃಷಿಗೆ ಎಲ್ಲ ಬದಲಾವಣೆಗಳನ್ನು ತರ್ತಾರೆ ಅಂತ ಶಕ್ತಿ ಕುಮಾರಸ್ವಾಮಿ ಅವರಿಗಿದೆ. ಸನ್ಮಾನ್ಯ ದೇವೇಗೌಡರು ಇನ್ನೂ ಜೀವಂತವಾಗಿರ್ತಾರೆ.
ಅವರ ಆಶೀರ್ವಾದದಿಂದ, ಅವರ ಬೆಂಬಲದಿಂದ ಕುಮಾರಸ್ವಾಮಿ ಅವರು ಏನು ಬೇಕೋ ಈ ರಾಜ್ಯಕ್ಕೆ ಅದೆಲ್ಲವನ್ನೂ ಕೂಡ ಸಾಧನೆ ಮಾಡುವಂಥ ಶಕ್ತಿ ಭಗವಂತ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ಇವತ್ತು ಯಾರ ಮುಲಾಜಿಗೂ ಆಗಬೇಕಾಗಿಲ್ಲ. ತಾವು ಪ್ರತಿ ಗ್ರಾಮದಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವೇ ಪ್ರಚಾರ ಮಾಡಿ, ನೀವೇ ಕುಮಾರಸ್ವಾಮಿ ಅಂತ ಹೇಳಿ ಪ್ರತಿಯೊಬ್ಬರೂ ಕುಮಾರಸ್ವಾಮಿಗಳಾಗಿ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈ ಬಿಸಿಲಿನಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಬರೋಕ್ಕಾಗೋದಿಲ್ಲ. ನಮ್ಮ ಶಾಸಕರುಗಳಿಗೂ ಕೂಡ ನಾವು ಕೂಡ ಎಲ್ಲ ಗ್ರಾಮಗಳಿಗೂ ನಾವು ಚುನಾವಣೆಗೆ ಬರ್ತಿದ್ದಾಗೆ ತಿರುಗೋದಕ್ಕಾಗೋದಿಲ್ಲ. ನಾವು ಹೋಬಳಿ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡು ಏನಾದರೂ ಪ್ರಚಾರ ಮಾಡ್ಬೋದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ನೀವೇ ಪಕ್ಷದ ಅಭ್ಯರ್ಥಿ, ನೀವೇ ಕುಮಾರಸ್ವಾಮಿ ಅಂತೇಳಿ ಗ್ರಾಮಗಳಲ್ಲಿ ನೀವೇ ಪ್ರಚಾರ ಮಾಡಿ ಅವರ ಜಯಕ್ಕೆ ಕಾರಣರಾಗಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಇದೆರಡು ಏನು ನಾನು ಪಾಯಿಂಟ್ ಹೇಳಿದ್ದೀನಿ ಅದ್ರ ಬಗ್ಗೆ ವರದಿ ಮಾಡಿ, ದಯಮಾಡಿ ಇವಾಗಲಾದ್ರೂ ವರದಿ ಮಾಡಿ ಅಂತ ಹೇಳ್ತಾರೆ. ಅವರಲ್ಲಿ ಪ್ರಾರ್ಥನೆ ಮಾಡಿ. ನಾನು ಇನ್ನೂ ಮಾತಾಡೋರಿದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡೋರಿದ್ರೆ ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.